ನಾನು ಸೃಜನಶೀಲತೆ ಪಾಠ ಮಾಡುವಾಗ ಈ ಕಥೆಯನ್ನು ಆರಿಸ್ಕೊಂಡಿದ್ದೆ. ಅದ್ಭುತ ಕಥೆ ಇದು. ಅಲ್ಲೊಬ್ಬ ಸಿಂಪಿಗ ಇದ್ದ ಇಂಗ್ಲೆಂಡಲ್ಲಿ, ಲಂಡನ್ನಲ್ಲಿ. ಅವನ ಹೆಸರು ಎಲಿಯಾಸ್ ಹೋ ಅಂತ ಹೆಸರು. ಅವನು ಹಗಲು ರಾತ್ರಿ ಬಟ್ಟೆ ಹೊಲಿಯೋದೇ ಅವನ ಕೆಲಸ. ಇಂಗ್ಲೆಂಡಲ್ಲೆಲ್ಲ ಚಳಿಗಾಲ ಅಲ್ವಾ, ಚಳಿ ಪ್ರದೇಶ ಆದ್ದರಿಂದ ಉಣ್ಣೆ ಬಟ್ಟೆ ಹೊಲಿತಾರೆ ಎಲ್ಲರೂ. ಈ ಉಣ್ಣೆ ಬಟ್ಟೆ ಒಳಗೆ ಸೂಜಿ ಹಾಕಿ ತೂರಿಸೋದೇ ಕಷ್ಟ. ಚುಚ್ಚುವಾಗೆಲ್ಲ ಹೆಬ್ಬಟ್ಟಿಗೆ ಚುಚ್ಚಿ ಗಾಯ ಆಗ್ತಾಯಿತ್ತು. ಏನೋ ಒಂದು ಹಕ್ಕೋತಿದ್ದ ಕಬ್ಬಿಣದ್ದು, ಆದರೂ ಕೂಡ ಜರ್ದು ಬಟ್ಟೆ ಚುಚ್ಚಿ ಗಾಯ ಆಗಿಬಿಡೋದು. ಅವನಂತಿದ್ದ, ಇದು ಎಷ್ಟು ಒಂದು ಚುಚ್ಚಿ ಹೊಲಿಯೋದು ಇದನ್ನು, ಉಣ್ಣೆ ಬಟ್ಟೆಗಳನ್ನು. ಒಂದು ಯಂತ್ರ ಇದ್ದರೆ ಚೆನ್ನಾಗಿತ್ತು, ಹೊಲಿಗೆ ಯಂತ್ರ ಇರಬೇಕು ಅಂತ. ಅವನ ತಲೆಗೆ ಏನು ಕೊರಿತಾ ಇತ್ತು ಅಂದರೆ, ನಾನು ಸಾಯೋದ್ರೊಳಗೆ ಒಂದು ಹೊಲಿಗೆ ಯಂತ್ರ ಮಾಡಿ ಸಾಯಬೇಕು, ನನಗೆ ಲಾಭ ಆಗದಿದ್ರು ಇನ್ನು ಮುಂದೆ ಬರೋ ಸಿಂಪಿಗರಿಗೆ ಕಷ್ಟ ಆಗಬಾರ್ದು, ಹೊಲಿಗೆ ಯಂತ್ರ ಮಾಡಬೇಕು ಅಂತ. ಏನೇನೋ ಚಿತ್ರ ಬರೆಯೋನು, ಹೊಲಿಗೆ ಯಂತ್ರ ಹೀಗೆ ಮಾಡಬೇಕು ಅಂತ. ಈ ತಲೆಯಲ್ಲಿ ಅದೇ ಕೂತಿತ್ತಲ್ಲ, ಯಂತ್ರ ಮಾಡಬೇಕು ಅಂತ. ಒಂದು ದಿವಸ ರಾತ್ರಿ ಮಲ್ಕೊಂಡಿದ್ದಾನೆ, ಕನಸು ಬಿತ್ತು. ಆ ಕನಸಲ್ಲಿ ಕೆಲವು ಆದಿವಾಸಿಗಳು ಬಂದುಬಿಟ್ರು. ರೆಡ್ ಇಂಡಿಯನ್ಸ್ ಅಂತ ಕರೀತಾರೆ ಅವ್ರಿಗೆ. ಅವರು ವಿಚಿತ್ರ, ಮುಖದ ಮೇಲೆಲ್ಲ ಬಣ್ಣ ಬಡ್ಕೊಂಡಿದ್ದಾರೆ, ತಲೆಗೆಲ್ಲ ಗರಿ ಕಟ್ಕೊಂಡಿದ್ದಾರೆ, ಸೊಂಟಕ್ಕೆಲ್ಲ ತೊಪ್ಪಲ ಕಟ್ಕೊಂಡಿದ್ದಾರೆ, ಏನು ವಿಚಿತ್ರ ಆಯುಧಗಳು ಕೈಯಲ್ಲಿ ಹೋ 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 ಅಂತ ಹಾರ್ಕೊಂಡು ಕೂಕೊಂಡು ಬರ್ತಾ ಇದ್ದಾರೆ. ವಿಚಿತ್ರ ಭಾಷೆ, ಕಿರ್ಚಾಡ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಒಂದು ಭಲ್ಲೆ ಇದೆ, ಉದ್ದ ಭಲ್ಲೆ ಇದೆ ಕೈಯಲ್ಲಿ, ಉದ್ದ ಕೋಲು, ಕೆಳಗೆ ಚೂಪ ತುದಿ ಹಿಡ್ಕೊಂಬಂದರು. ಅದ್ರ ನಾಯಕ ಇದ್ನಲ್ಲ, ನಾಯಕ ಬಂದು ಉಳಿದವ್ರಿಗೆ ಹೇಳಿದಂತೆ, ಈ ಎಲಿಯಾಸ್ ಹೋ ಇದ್ದಾನಲ್ಲ, ಇವನಂಥ ದರಿದ್ರ ಯಾರೂ ಇಲ್ಲ, ಮೂರ್ಖ ಇದ್ದಾನೆ ಇವನು, ಬುದ್ಧಿ ಇಲ್ಲ ಇವನಿಗೆ, ಇಷ್ಟು ವರ್ಷ ಒದ್ದಾಡಿದ್ರು ಒಂದು ಹೊಲಿಗೆ ಯಂತ್ರ ಮಾಡೋಕ್ಕಾಗಿಲ್ಲ ಇವನ ಜೀವನ ನಿಷ್ಪ್ರಯೋಜಕ, ಕೊಂದು ಹಾಕ್ಬಿಡಿ ಇವನ್ನ ಅಂದ್ರಂತೆ. ಇದೆಲ್ಲ ಆದದ್ದು ಕನಸಲ್ಲಿ, ನೆನಪಿರಬೇಕು. ಅವನು ಆದಿವಾಸಿಗಳ ನಾಯಕ ಹೇಳಿದ ತಕ್ಷಣ ಅವ್ರು ಉಳಿದವರೆಲ್ಲ ಶಿಷ್ಯರು ಹೋ 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 ಅಂತ ಕುಣ್ಕೊಂಡು ಬಂದರು. ಇವನು ಕೈ ಕಾಲು ಹಿಡಿದು ದರ ಎಳ್ಕೊಂಡು ಹೋದ್ರು ರಸ್ತೆಗೆ. ಇವನು ಕೂಗ್ತಾ ಇದ್ದಾನೆ, ಬಿಟ್ಬಿಡಿ, ಸ್ವಲ್ಪ ದಿವಸ ಟೈಮ್ ಕೊಡಿ, ಹೇಗೋ ಮಷೀನ್ ಹುಡುಕ್ತೀನಿ, ನಾನು ಯಂತ್ರ ಕಂಡು ಹಿಡಿತೀನಿ ಅಂತ ಇದ್ದಾನೆ. ಅವರು ಎಳೆದ ರಸ್ತೆ ಮೇಲೆ ಹಾಕಿ ಒಂದು ಭಯಂಕರ ನೃತ್ಯ ಶುರು ಮಾಡಿಬಿಟ್ರು ಸುತ್ತಲೂ. ಎಲಿಯಾಸನ ಕೈ ಕಾಲು ನಡುಗ್ತಾ ಇತ್ತು. ನಾಯಕ ಕೂಗಿದ, ಇನ್ನು ಟೈಮ್ ಕಳಿಬೇಡಿ, ಕೊಂದು ಹಾಕಿ ತಕ್ಷಣ ಇವನ್ನ ಅಂದ. ಹಿಂಬಾಲಕರು ಮತ್ತೆ ಕೇಕೆ ಹಾಕಿದರು. ಅಂಗಾತ್ವ ಬಿದ್ದಿದ್ನಲ್ಲ ಎಲಿಯಾಸ ನೆಲದ ಮೇಲೆ, ಒಬ್ಬ ವ್ಯಕ್ತಿ ಬಂದ. ಅವನ ದೇಹದ ಆ ಕಡೆ ಈ ಕಡೆ ಕಾಲಿಟ್ಟು ಉದ್ದವಾದ ಭಲ್ಲೆ ತೊಗೊಂಡು ಅದು ತಂದೆ ಬಿಟ್ಟ, ಕುತ್ತಿಗೆ ಹಚ್ಚಿ ಚುಚ್ಚಬೇಕು ಅಂತ. ಇವನು ಗಾಬರಿ ಕಣ್ಣಿಂದ ನೋಡ್ತಾ ಇದ್ದಾನೆ ಭಲ್ಲೆ ಬರೋದನ್ನು. ನೀವು ಗಮನಿಸಬೇಕು, ಅಂಗಾತ್ ಮಲ್ಕೊಂಡಂಥ ಎಲಿಯಾಸ್ ಹೋವನ ಕುತ್ತಿಗೆ ಹತ್ತಿರ ಅದು ಭಲ್ಲೆ ಬರ್ತಾ ಇದೆ. ಆ ಭಲ್ಲೆ ತುದಿ ಉದ್ದ ಅಗಲ ಆಗಿ ಚೂಪಾಗಿದೆಯಲ್ಲ, ಅದರ ಮಧ್ಯದಲ್ಲಿ ಆ ಭಲ್ಲೆಯ ಚೂಪಾದ ಭಾಗದಲ್ಲಿ ಮನುಷ್ಯರ ಕಣ್ಣನ್ನು ಹೋಲುವಂಥ ಒಂದು ತೂತಿತ್ತಂತೆ. ಆ ಭಲ್ಲೆ ತುದಿ ಇರ್ತದಲ್ಲ, ಅಲ್ಲಿ ನೋಡೋ ಒಂದು ತೂತಿತ್ತಂತೆ. ಅದನ್ನು ನೋಡಿದ ತಕ್ಷಣ ಎಲಿಯಾಸ್ ಹೋ ಗೊತ್ತಾಯಿತು ಅಂತ ಎದ್ದು ಕೂತ್ಕೊಂಡ್ಬಿಟ್ಟ. ಕನಸಲ್ಲ ತಾನೇ ಇದೆಲ್ಲ. ಹೆಂಡತಿ ಗಾಬರಿ ಆದ್ಲು, ಹಿಂಗ್ಯಾಕೆ ಕೂಗ್ತಾನು, ಏನು ಗೊತ್ತಾಯಿತು ಅಂತ ಕೇಳಿದ್ಲು. ಇಲ್ಲ, ನಾನು ಹೊಲಿಗೆ ಯಂತ್ರದ ಮಷೀನ್ ಗೊತ್ತಾಗ್ಬಿಡ್ತು ಅಂತ. ಅಯ್ಯೋ ಕಥೆಯ, ಕನಸಲ್ಲೂ ಕತೆ ನಿಮಗೆ ಹೊಲಿಗೆ ಯಂತ್ರ ಚಿಂತೆನಾ ಅಂತ. ಅವ್ನು ಹೇಳ್ದ, ಮಲ್ಕೊಳ್ಳೋ ಸಾಧ್ಯ ಇಲ್ಲ, ನಾನು ಮಷೀನ್ ಗೊತ್ತಾಯ್ತು ಹೆಂಗೆ ಮಾಡಬೇಕು ಅಂತ. ಹೇಗೆ ಮಾಡೋದು ಅಂತ ಕೇಳಿದ್ಲು. ಅವ್ನು ಹೇಳ್ತಾನೆ, ಆ ಭಲ್ಲೆ ತುದಿಯಲ್ಲಿ ಒಂದು ತೂತಿದೆಯಲ್ಲ, ಅದು ನೋಡಿದಾಗ ಅನ್ನಿಸ್ತು ನನಗೆ, ಹೊಲಿಗೆ ಮಷೀನ್ ಆಗಬೇಕಾದ್ರೆ ಒಂದು ಬೇರೆ ದೃಷ್ಟಿಯಿಂದ ನೋಡಬೇಕು. ಇದುವರೆಗೆ ನಮ್ಮ ಸೂಜಿ ಹೇಗಿರ್ತದೆ ನೀವು ಕಲ್ಪನೆ ಮಾಡಿ ಹೋಗಿ ಕೇಳಿದ್ರೆ, ಸೂಜಿ ತುದಿ ಇರ್ತದೆ, ಚೂಪಾಗಿರ್ತದೆ, ಹಿಂದೆ ಅದಕ್ಕೊಂದು ಕಣ್ಣಿರ್ತದೆ, ತೂತಿರ್ತದೆ, ಅದರ ಮೂಲಕ ದಾರ ಪೋಣಿಸ್ತೀವಲ್ವ ನಾವು. ಈ ಭಲ್ಲೆ ಕಣ್ಣು ಕಾಣಿಸಿದ ಮುಂದೆ ತಾನೇ. ಅವ್ನು ಹೇಳ್ದ, ಒಂದು ಕೆಲಸ ಮಾಡೋಣ, ಒಂದು ಸೂಜಿ ಮಾಡಿಸೋಣ, ಮುಂದೆ ತೂತು ಮಾಡೋಣ, ಅದರೊಳಗೆ ದಾರ ಹಾಕಿಬಿಟ್ರೆ ಆ ಸೂಜಿ ಬಟ್ಟೆಯೊಳಗೆ ಹೋಗಿ ಬರೋದಾದರೆ ಅದನ್ನು ಲಾಕ್ ಮಾಡಿ ಹೊಲಿಗೆ ಮಷೀನ್ ಮಾಡಬಹುದು ಅಂದ. ನೋಡಿ, 15 ದಿವಸದೊಳಗೆ ಒಂದು ಯಂತ್ರ ಮಾಡಿ ಹೊಲಿಗೆ ಮಾಡೋದು ಶುರು ಮಾಡಿದ. ಇವತ್ತು ಹೊಲಿಗೆ ಮಷೀನ್, ಸೂಯಿಂಗ್ ಮಷೀನ್ ಜಗತ್ತಿನಾದ್ಯಂತ ಪ್ರಖ್ಯಾತ ಆಗಿದೆ. ಎಲಿಯಾಸ್ ಹೋ ಮಾಡಿದ್ದು ಅಂತ. ನೋಡಿ, ಬದಲಾದದ್ದು ಏನು ಹೇಳಿ, ಸೂಜಿಯ ಹಿಂದೆ ಕಣ್ಣಿರೋ ಬದಲು ಸೂಜಿಯ ಮುಂದೆ ಕಣ್ಣಿಟ್ಟರೆ ಹೊಲಿಗೆ ಮಷೀನ್ ಆಯಿತು ಅಂತ. ಒಂದು ಸಣ್ಣ ಬದಲಾವಣೆ ಮಾಡಿ ಸಾಧನೆ ಮಾಡಿಬಿಟ್ಟ. ಒಂದು ವಿಷಯ, ಯಾವುದೇ ಒಂದು ಚಿಂತನೆ ನಿಮ್ಮ ಮನಸ್ಸಲ್ಲಿ ಸದಾಕಾಲ ಕೊರಿತಾ ಇದ್ದರೆ, ಹಗಲು ರಾತ್ರಿ ಅದೇ ನಿಮ್ಮ ಚಿಂತೆಯ ವಿಷಯ ಆಗಿದ್ದರೆ, ಅತ್ಯಂತ ಅದ್ಭುತವಾದಂಥ ಆವಿಷ್ಕಾರ ನಿಮ್ಮದಾಗ್ತದೆ. ಆದ್ದರಿಂದ ಅದು ಚಿಂತನೆಯ ಫಲ. ಸೃಜನಶೀಲ ಪರಿಹಾರ ಸದಾ ಚಿಂತನೆಯ ಫಲ. ಆದ್ದರಿಂದ ಯಾವುದೋ ಒಂದು ವಿಷಯವನ್ನು ಆರಿಸಿಕೊಂಡು ಸತತವಾಗಿ ಚಿಂತೆ ಮಾಡ್ತಾ ಇದ್ದರೆ ಒಂದು ಆವಿಷ್ಕಾರ ಸಾಧ್ಯ ಇದೆ ಅನ್ನೋದನ್ನು ನಾವು ನಂಬಬೇಕು.